ಇಟ್ಸ್ ಬೀನ್ 3 days. ಎಷ್ಟು ಕೆಲಸ ಅಂದರೆ ಬೆಳಗ್ಗೆ ಹೇಳೋದು, ಕಾಲ್ಸ್ ಅಟೆಂಡ್ ಮಾಡೋದು, ವರ್ಕ್ ಮಾಡೋದು, ಊಟ ಮಾಡೋದು, ಕಾಲ್ಸ್ ಅಟೆಂಡ್ ಮಾಡೋದು, ವರ್ಕ್ ಮಾಡೋದು, ಬರೀ ಇದೇ ಆಗಿದೆ ಸಂಜೆ ತನಕ. ಸೊ ಇದರಲ್ಲೂ ಕೂಡ ನಾನು ಒಂದು 30 to 40 minutes ಟೈಮ್ ತೊಗೊಂಡು ಜಿಮ್ಮಿಗೆ ಬಂದು ವರ್ಕೌಟ್ ಮಾಡ್ತಾಯಿದ್ದೀನಿ. ಸೊ ಯಾಕೆ ಅಂದರೆ ನನಗೆ ಅರ್ಥ ಆಗಿದ್ದೇನು ಅಂದರೆ, ಜಿಮ್ಮಿಗೆ ಹೋಗಿಲ್ಲ ಅಂದರೆ ಐ ಆಮ್ ಲೂಸಿಂಗ್ ಸಮಥಿಂಗ್ ಇನ್ ಮೈ ಲೈಫ್. ಅಂದರೆ ಕೆಲಸ ಮಾಡೋಕ್ಕೇನು ಬೇಜಾರಿಲ್ಲ, ಕೆಲಸ ಮಾಡಾದ್ಮೇಲೆ ಅದೊಂದು ಕೈಂಡ್ ಆಫ್ ಇನ್ಕಂಪ್ಲೀಟ್ನೆಸ್ ಕಾಡುತ್ತೆ. ಅಂದರೆ ಏನೋ ಮಿಸ್ ಮಾಡಿಕೊಂಡೆ ಅಲ್ವಾ, ಏನೋ ಕಳ್ಕೊಂಡೆ ಅಲ್ವಾ ಅನ್ನೋದು. ಸೊ ಅದೇ ಜಿಮ್ಮಿಗೆ ಬಂದ ತಕ್ಷಣ ಆಟೋಮೆಟಿಕ್ ರೀಚಾರ್ಜ್ ಆಗುತ್ತೆ ಬಾಡಿ ಮತ್ತು ಮೈಂಡ್. ಯಾಕೆ ಅಂದರೆ ಅಷ್ಟು ಲೆವೆಲಿಗೆ ನಾನು ಇದಕ್ಕೆ ಅಡ್ಯಾಪ್ಟ್ ಆಗಿದ್ದೀನಿ, ಈ ರೂಟೀನಿಗೆ. ಇದರಿಂದನೇ ನನಗೆ ಎಷ್ಟೇ ನೆಗೆಟಿವ್ಸ್ ಅಂದರೆ ಪ್ರೆಷರ್ ಆಗ್ಬೋದು, ಸ್ಟ್ರೆಸ್ ಆಗ್ಬೋದು, ಏನೇ ಇರ್ಬೋದು ಲೈಫಲ್ಲಿ, ಸೊ ನಾನು ಅದನ್ನು ಬೆಟರಾಗಿ ಹ್ಯಾಂಡಲ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಸೊ ಮ್ಯಾಸಿವ್ ರೆಸ್ಪೆಕ್ಟ್ ಫಾರ್ ಎವ್ರಿ ಒನ್ ಹೂ ಗೋಸ್ ಟು ಜಿಮ್ ಎವ್ರಿ ಡೇ. ಯಾಕಂದರೆ ಅಷ್ಟು ಈಸಿ ಇಲ್ಲ ಗುರು, ಜಿಮ್ಗೆ ಹೋಗೋದು, ಡಯಟ್ ಮಾಡೋದು, ಒಳ್ಳೆ ರಿಕವರಿ ಮಾಡೋದು ಅಷ್ಟು ಈಸಿ ಇಲ್ಲ. ಸೊ ಅದು ಯಾರ್ಯಾರು ಮಾಡ್ತೀರಲ್ಲ ಅವರು ಬೇರೆ ಪಾಪ್ಯುಲೇಷನ್ಗಿಂತ ತುಂಬಾ ಬೆಟರ್ ಆಗಿದ್ದಾರೆ, ಮೆಂಟಲಿ, ಫಿಸಿಕಲಿ, ಎಮೋಷ್ನಲಿ. ಯಾಕೆ ಹೇಳಿ, ನಿಮಗೆ ನೀವು ಫಿಟ್ ಆಗಬೇಕು ಅಂದರೆ ಒಂದೇ ರೀಸನ್ ಇರುತ್ತೆ, ನಾನು ಈ ರೂಟೀನ್ನ ಫಾಲೋ ಮಾಡಬೇಕು. ನಿಮಗೆ ಮಾಡಬಾರ್ದು ಅಂದರೆ 100 ರೀಸನ್ಸ್ ಇರುತ್ತೆ. ಅಂದರೆ ಆಫೀಸ್ ಕೆಲಸ ಇತ್ತು, ಫ್ಯಾಮಿಲಿ ಇಶ್ಯೂಸ್ ಇತ್ತು, ಅಲ್ಲೋದೆ ಇಲ್ಲೋದೆ, ಪಾರ್ಟಿ, ವೆಕೇಷನ್. ಸೊ ಈ ಥರ ಮಾಡ್ಕೊಂಡು ಹೋದರೆ ದೇವರಾಣೆಗಳು ನಾವು ಯಾವಾಗಲೂ ಫಿಟ್ ಆಗಲ್ಲ. ನಾವು ಇಫ್ ಯು ಆರ್ ಫಿಟ್, ದಟ್ಸ್ ಅ ನ್ಯೂ ಲಕ್ಸುರಿ, ಆಯಿತಾ. ಯಾರು ಫಿಟ್ ಆಗಿರ್ತಾರಲ್ಲ ಅವ್ರ ವ್ಯಾಲ್ಯೂ ಬೇರೆ ಇದೆ ಸೊಸೈಟಿಯಲ್ಲಿ. ನೀವು ಇಂಟರ್ನಲಿ ಎಷ್ಟು ಆರೋಗ್ಯವಾಗಿದ್ದೀರಾ ಅದು ತುಂಬ ಇಂಪಾರ್ಟೆಂಟ್. ಸೊ ನೀವು ಒಂದ್ಸಲ ಬ್ಲಡ್ ರಿಪೋರ್ಟ್ ತೆಗೆಸಿ ನಿಮ್ಮ ಹಣೆ ಬರ ಗೊತ್ತಾಗತ್ತೆ, ಆಯಿತಾ. ಸೊ ಹಾಗಾಗಿ ನೀವು ಎಷ್ಟೇ ಕಷ್ಟ ಇರಲಿ, ನಿಮ್ಮ ರೂಟೀನು ಎಷ್ಟೇ ಪ್ರಾಬ್ಲಮ್ಸ್ ಇರಲಿ, ದಿನದಲ್ಲಿ ಒಂದು 30 to 40 ನಿಮಿಷ ತೆಗೆದು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡಿ. ಲೈಕ್ ಯು ಕ್ಯಾನ್ ಡೂ ವಾಕಿಂಗ್, ಯು ಕ್ಯಾನ್ ಡೂ ಸಮ್ ಸಾರ್ಟ್ ಆಫ್ ಆ್ಯಕ್ಟಿವಿಟಿ ವಿಚ್ ಕ್ಯಾನ್ ರಿಲೀಫ್ ಯುವರ್ ಮೈಂಡ್ ಫ್ರಮ್ ಯುವರ್ ರೆಗ್ಯುಲರ್ ಎಕ್ಸಾಸ್ಟಿಂಗ್ ವರ್ಕ್. ನಿಮ್ಮ ಲೈಫ್ನ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ನೀವೇ, ಅದ್ರ ಮೇಲೆ ವರ್ಕ್ ಮಾಡಿ. ನೀವು ನಿಮ್ಮ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿಲ್ಲ ಅಂದರೆ ನಾಳೆ ಅವ್ರ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ನೀವೇ ಇರಲ್ಲ.